ಈ ರಸ್ತೆಯಲ್ಲಿ ಸಂಚರಿಸುವಂತಹ ಬೈಕ್ ಸವಾರರು ಪ್ರತಿನಿತ್ಯ ಸ್ಕಿಡ್ ಆಗಿ ಬೀಳ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ರಸ್ತೆ ಕಾಮಗಾರಿಯನ್ನ ಅರ್ಧಂಬರ್ಧ ಮಾಡಿ ಅಧಿಕಾರಿಗಳು ಬಿಟ್ಟು ಹೋಗಿರುವಂತದ್ದು. ಇಲ್ಲಿನ ಒಂದು ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇರಬಹುದು. ಈ ಒಂದು ಸ್ಥಳ ಇರುವಂತದ್ದು ರಾಘವೇಂದ್ರ ಕಾಲೋನಿಯ ಫಸ್ಟ್ ಕ್ಲಾಸ್ ರಸ್ತೆ. ಇಲ್ಲಿ ಪ್ರತಿನಿತ್ಯ ಸಾಕಷ್ಟು ವಾಹನ ಸವಾರರು ಸಂಚಾರವನ್ನು ನಡೆಸ್ತಾರೆ. ಇಲ್ಲಿ ಬೈಕ್ ಸವಾರರಿಗೆ ಈ ಒಂದು ಅರ್ಧಂಬರ್ಧ ಕಾಮಗಾರಿ ಏನಿದೆ ಇದು ಸಾಕಷ್ಟು ಸಮಸ್ಯೆಯನ್ನ ಕೊಡ್ತಾ ಇದೆ. ನೀವು ಇಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ಜಲ್ಲಿಯನ್ನ ಹಾಕಿದ್ದಾರೆ, ಆದ್ರೆ ಕಾಮಗಾರಿಯನ್ನ ಸಂಪೂರ್ಣವಾಗಿ ಮಾಡಿಲ್ಲ ಅನ್ನುವಂತ ಒಂದು ಆರೋಪ ಏನಿದೆ ಅದು ಕೇಳಿ ಬರ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಅಧಿಕಾರಿಗಳು ಬಂದಿದ್ದಾರೆ, ಕಾಮಗಾರಿಯನ್ನ ಮಾಡ್ತೀವಿ, ಸಂಪೂರ್ಣವಾಗಿ ಮುಗಿಸಿಕೊಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ 7 ದಿನಗಳಿಂದ ಇಲ್ಲಿ ಯಾವುದೇ ರೀತಿಯ ಕಾಮಗಾರಿ ಸಂಪೂರ್ಣವಾಗಿ ಆಗಿಲ್ಲ. ಈ ಒಂದು ಜಲ್ಲಿಕಲ್ಲು ಏನಿದೆ ಇದರಿಂದಾಗಿ ಬೈಕ್ ಸವಾರರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅವರು ಸ್ಕಿಡ್ ಆಗಿ ಬೀಳ್ತಾ ಇರುವಂತದ್ದು. ಇಲ್ಲಿ ನಮ್ಮೊಂದಿಗೆ ಸ್ಥಳೀಯರೇ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ ಅಥವಾ ಇಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಅವರಿಂದನೇ ಕೇಳೋಣ. ಸರ್, ಇಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಎಷ್ಟು ದಿನದ ಹಿಂದೆ ಈ ಒಂದು ಕಾಮಗಾರಿಯನ್ನ ಮಾಡಿ ಹೋಗಿರುವಂತದ್ದು? ನೀವು ದೂರನ್ನೇನಾದ್ರೂ ಕೊಟ್ಟಿದ್ರಾ? ಸರ್, ಒಂದು ವಾರ 8 ದಿನ ಆಗಿರ್ಬೋದು. ನಾವು ಫಸ್ಟ್ ನಮಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ 1 ದಿನ ಇಲ್ಲ 2 ದಿನದಲ್ಲಿ ಮುಗಿಸ್ಬೋದು ಅಂತ, ಹಾಗಾಗಿ ನಮಗೂ ಗೊತ್ತಿರಲಿಲ್ಲ. ಬಟ್ ಅದಾದಮೇಲೆ ಅವರು ನಮ್ಮ ಹತ್ರ ಎಇಗೆ ಅಸಿಸ್ಟೆಂಟ್ ಇಂಜಿನಿಯರಿಗೆ ಫೋನ್ ಮಾಡಿದ್ರೆ ಅವ್ರದ್ದು ರೆಸ್ಪಾನ್ಸ್ ಇಲ್ಲ. ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ. ನಿನ್ನೆ ಹೊಯ್ಸಳ ಪೊಲೀಸ್ನವ್ರನ್ನು ಕರೆದಿದ್ದೀವಿ. ಅಟ್ಲೀಸ್ಟ್ ಬ್ಯಾರಿಕೇಡ್ ಮಾಡಿ, ಕೆಲಸ ಲೇಟ್ ಆಗೋದು ಓಕೆ, ಪ್ರಾಬ್ಲಮ್ ಇರ್ಬೋದು, ಬ್ಯಾರಿಕೇಡ್ ಮಾಡಿ ಒನ್ ವೇ ಮಾಡಿ ಓಡಾಡೋರಿಗೆ ತೊಂದರೆ ಆಗಬಾರ್ದು ಅಂತಲೂ ಹೇಳಿದ್ದೀವಿ. ಬಟ್ ಆದರೂ ಅವರು ರೆಸ್ಪಾಂಡ್ ಮಾಡದೆ ಇಬ್ಬರು ಬಿದ್ದಿದ್ದಾರೆ ಈ ರೋಡಲ್ಲಿ. ನನ್ನ CCTVನಲ್ಲಿ ಕ್ಯಾಪ್ಚರ್ ಆಗಿದೆ. ಆಮೇಲೆ ಪೊಲೀಸ್ನವರು ನಿನ್ನೆ ಹೊಯ್ಸಳದವ್ರು ಫೋನ್ ಮಾಡಿ ಈಗ ಹೇಳಿದ್ದಾರೆ, ನೀವು ಒಂದೇ ಬ್ಯಾರಿಕೇಡ್ ಮಾಡಿ, ಇಲ್ಲಾಂದರೆ ಬಿದ್ದರೆ FIR ಆಗತ್ತೆ ನಿಮ್ಮ ಮೇಲೆ ಅಂತೇಳಿ. ಅವರು ರೆಸ್ಪಾಂಡ್ ಮಾಡಿಲ್ಲ. ಸೊ ಇದೇ ಪ್ರಾಬ್ಲಮಿಂದ ನಾವು 3-4 ಜನ ಬಿದ್ದಿದ್ದಾರೆ. ಇಬ್ಬರಿಗೆ ನಾವು ರೆಸ್ಪಾಂಡ್ ಮಾಡಿ ನೀರೆಲ್ಲ ಕೊಟ್ಟಿದ್ದೀವಿ. ಬಟ್ ನಾನು ಹೇಳೋದು, ಸಣ್ಣ ಮಕ್ಕಳು ಮತ್ತು ಯಾರು ಹೋಗೋರು ಕಲ್ಗಿಲ್ ಬಿದ್ದು ತಲೆಗೆ ಪೆಟ್ಟಾದರೆ ಅವ್ರಿಗೆ ಯಾರು ಜವಾಬ್ದಾರಿ ತಗೋತಾರೆ ಅಂತ ಅವ್ರಿಗೆ ಯೋಚನೆ ಇಲ್ಲ. ಟೋಟ್ಲಿ ಕೇರ್ಲೆಸ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅವರು. BBMP ಕಂಪ್ಲೇಂಟ್ ಕೊಟ್ಟಾಗ ಯಾವ ರೀತಿ ಬಂದ್ರು ಅಂದ್ರೆ, ಇಲ್ಲಿ ಜಲ್ಲಿ ಕಲ್ಲುಗಳು ಸ್ವಲ್ಪ ಆ ಕಡೆ ಸರ್ಸಿ ಈ ಕಡೆ ಸರ್ಸಿ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ರು? ಏನಿಲ್ಲ ಸರ್, ನಿನ್ನೆ ರಾತ್ರಿ ಬಂದಾಗ ಅವ್ರು ಒಂದು ಗಾಡೀಲಿ ಬಂದ್ರು, ಒಂದು ಲೇಬರನ್ನು ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಹೇಳಿದ್ವಿ ನಾವು, ನಮಗೆ ನೀವು ಕೆಲಸ ಇಮಿಡಿಯೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಪ್ರಿಕಾಷನ್ ತಗೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಪ್ರಿಕಾಷನ್ ತಗೊಳ್ಳಿ ಅಂದ್ರೆ ಏನಿಲ್ಲ, ಜಲ್ಲಿ ಹೊರಗಡೆ ಹರಡಿದ ಜಲ್ಲಿನ ಅವರು ತಗೊಂಡೋಗಿ ಬಾಂಡ್ಲಿನಲ್ಲಿ ಸೈಡಿಗೆ ಹಾಕಿದಾರಲ್ಲ, ನೋಡ್ಬೋದು ನೀವು, ಅದು ಇದೆ ಕ್ಯಾಮ್ರಾದಲ್ಲಿ. ಬಟ್ ಮೇನ್ ಇಂಟೆನ್ಷನ್ ಏನು ಅಂದ್ರೆ, ಬಿದ್ದಿದ್ದು ಸೈಡ್ ಹರಡಿದ ಜಲ್ಲಿ ಎಲ್ಲ ಬಿದ್ದಿದ್ದು ಇಲ್ಲಿ ರೋಡಿಗೆ ಹಾಕಿರೋ ಜಲ್ಲಿಯಿಂದಾನೆ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಿಲ್ಲ. ಅವ್ರಿಗೇನು ಅಂದ್ರೆ, ಅವ್ರ ಎಂಡ್ ಆಫ್ ದ ಡೇ ಅವ್ರ ಶಿಫ್ಟ್ ಅಲ್ಲಿ ನನ್ನ ಕೆಲಸ ಮುಗಿಸಿದೀನಿ ಅಂತ ಅವ್ರ ಕಂಪ್ಲೇಂಟ್ ಕ್ಲೋಸ್ ಮಾಡ್ಬೇಕಲ್ಲ, ಹಾಗಾಗಿ ಬಂದಿದೆ ಅಷ್ಟೇ, ಇನ್ನೇನಿಲ್ಲ ಅವ್ರ ರಿಯಾಕ್ಷನ್ ಅಷ್ಟೇ. ಸರ್, ಈ ಕಂಪ್ಲೇಂಟ್ ಕೊಟ್ಟಾಗ ಇವರು ಅಧಿಕಾರಿಗಳು ಎಷ್ಟು ದಿನದಲ್ಲಿ ಇದನ್ನ ಮಾಡ್ತೀವಿ ಅಂತ ಹೇಳಿದ್ರು, ಅಥವಾ ಈ ಕೆಲಸ 7 ದಿನದಿಂದ ಮಾಡುವಂತ ಕೆಲಸ ಏನು ಕಾಣ್ತಾ ಇಲ್ಲ ಇಲ್ಲಿ. ಬಟ್ 7 ದಿನದಿಂದ ಯಾಕೆ ಡ್ರ್ಯಾಗ್ ಮಾಡ್ತಾ ಇದಾರೆ ಅಂತ, ಯಾಕೆ ಇವರಿಗೆ ಕೆಲಸ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ವಾ ಅಂತ? ಇಲ್ಲ ಸರ್, ನಿನ್ನೆ ರಾತ್ರಿ ಎಇಗೆ ಫೋನ್ ಮಾಡಿದ್ದೀವಿ. ಅವ್ರಿದ್ದವ್ರು ಅವ್ರ ಕೆಳಗಡೆ ಇರೋ ಇಂಜಿನಿಯರಿಗೆ ಬೈತಾ ಇದ್ದಾರೆ, ನಾನು ಹೇಳಿದ್ದೆ ಮಾಡಬೇಕು ಅಂತ ಹೇಳಿ. ಆಮೇಲೆ ಅವ್ರದ್ದೆಲ್ಲ ಫೋನ್ ಸ್ವಿಚ್ ಆಫ್. ಸೊ ಇವ್ರದ್ದು ಮಲ್ಟಿಪಲ್ ಲೊಕೇಶನ್ ಏನಕ್ಕೆ ಡಿಲೇ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಗಿವನ್ ದ ಗೌರ್ಮೆಂಟ್ ವರ್ಕ್ ಹೆಂಗೆ ನಡೆಯುತ್ತೆ ಅಂತ ಗೊತ್ತು. ಓಕೆ, 3-4 ಡೇಸು, 1 ವಾರ ತೊಗೊಳೋದು ಫೈನ್. ಬಟ್ ಏನೇ ಮಾಡಿದ್ರು ಒಂದು ಕಮ್ಯುನಿಕೇಟ್ ಮಾಡಿ, ಒಂದು ಪ್ರಾಪರಾಗಿ ಸೇಫ್ಟಿ ಮೆಷರ್ಸ್ ಇಲ್ಲದೆ ಮಾಡಬೇಕು. ಕಾಂಟ್ರಾಕ್ಟರ್ ಪತ್ತೆ ಇಲ್ಲ, ಇಂಜಿನಿಯರ್ಸು ಪತ್ತೆ ಇಲ್ಲ, ರೆಸ್ಪಾನ್ಸಿಬಲ್ ಅಥಾರಿಟೀಸ್ ಪತ್ತೆ ಇಲ್ಲ. ಇನ್ನು ಪೊಲೀಸ್ನವ್ರು ಕೇಳಿದ್ರೆ, ಇದು ಸರ್ ನಮ್ಮ ಅಂಡರ್ ಬರೋದಿಲ್ಲ ಅಂತ ಹೇಳಿ ಅವರು ಹೇಳ್ಬಿಟ್ಟು ಹೋಗಿದ್ದಾರೆ. ಬಟ್ ಅವ್ರು ವಾರ್ನಿಂಗ್ ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ಬಟ್ ನೋಡ್ಬೇಕು ಇನ್ನೇನು ಇವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ. ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು. ಅಂದ್ರೆ 1 ವಾರದಿಂದ ಈ ರೀತಿಯ ಒಂದು ಅರ್ಧಂಬರ್ಧ ಕಾಮಗಾರಿಯನ್ನ ಮಾಡಿ ಹೋಗ್ಬಿಟ್ರೆ ಜನಸಾಮಾನ್ಯರು ಯಾವ ರೀತಿಯಲ್ಲಿ ಇಲ್ಲಿ ಸಂಚಾರವನ್ನು ನಡೆಸಬೇಕು? ಬೈಕ್ ಸವಾರರು ಇದೇ ರೀತಿಯಲ್ಲಿ ಬೀಳ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಯಾರ ಪ್ರಾಣ ಏನಾದ್ರೂ ಹೋದ್ರೆ ಅಧಿಕಾರಿಗಳು ಕಟ್ಟಿ ಕೊಡ್ತಾರ ಅಥವಾ ಅದನ್ನ ತಂದ್ಕೊಡಕ್ಕಾಗತ್ತ ಅವ್ರ ಹತ್ರ ಅನ್ನುವಂತ ಒಂದು ಮಾತೇನಿದೆ ಅದನ್ನ ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಈ ರೀತಿ ಅರ್ಧಂಬರ್ಧ ಕಾಮಗಾರಿಗಳಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅಧಿಕಾರಿಗಳು ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕು. ತಕ್ಷಣದಲ್ಲೇ ಈ ಒಂದು ಕಾಮಗಾರಿಯನ್ನ ಮುಗಿಸಿ ಈ ರೀತಿಯ ಸಮಸ್ಯೆಗಳು ಆಗದೆ ಇರುವಂತೆ ನೋಡ್ಕೊಳ್ಬೇಕು ಅನ್ನುವಂಥದ್ದೇ ಅದು ಸ್ಥಳೀಯ ನಿವಾಸಿಗಳ ಆಗ್ರಹ ಕೂಡ ಹೌದು. ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ, ಆದ್ರೆ ಕಂಪ್ಲೇಂಟ್ಗೆ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಅನ್ನ ಕೂಡ BBMP ಅಧಿಕಾರಿಗಳು ಮಾಡ್ತಾ ಇಲ್ಲ. ಅಂದ್ರೆ BBMP ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇರೋದು ಯಾಕೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಅಷ್ಟೇ BBMP ಅಧಿಕಾರಿಗಳು ಏನಿರ್ತಾರೆ, ಕೆಲಸವನ್ನ ಅರ್ಧಂಬರ್ಧ ಮಾಡಿ ಈ ರೀತಿಯಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಇನ್ನಾದ್ರೂ ಕೂಡ BBMP ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ, ತಕ್ಷಣದಲ್ಲೇ ಈ ಒಂದು ಕಾಮಗಾರಿಯನ್ನ ಸಂಪೂರ್ಣವಾಗಿ ಮುಗಿಸಿಕೊಡ್ಲಿ, ಅದೇ ರೀತಿಯಲ್ಲಿ ಬೈಕ್ ಸವಾರರ ಪ್ರಾಣಕ್ಕೆ ಇವರು ರಕ್ಷಣೆಯನ್ನ ಕೊಡ್ಲಿ ಅನ್ನುವಂಥದ್ದೇ ಅದು ನ್ಯೂಸ್ ಫಸ್ಟ್ ನ ಆಗ್ರಹ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು.